ನಮಸ್ತೆ ಎಲ್ರಿಗೂ, ನಾನು ಶ್ವೇತಾ. ಒಂದು ಬಟ್ಲು ಕಡಲೆ ಇದ್ದರೆ ಸಾಕು, ಆರಾಮಾಗಿ ಮಕ್ಕಳಿಗೆ ಬರ್ಫಿನ ಮನೇಲೇ ನಾವು ಮಾಡಿಕೊಡ್ಬೋದು. ಆರೋಗ್ಯಕರವಾದಂಥ ಮನೇಲೇ ಹೇಗೆ ಮಾಡೋದು ಕಡಲೆ ಬರ್ಫಿ ಅಂತ ವಿಡಿಯೋ ಡೀಟೇಲಾಗಿ ಶೇರ್ ಮಾಡ್ತೀನಿ. ಊಟ ಆದಮೇಲೆ ಒಂದೇ ಒಂದು ಪೀಸು ಯಾರಾನ ಸ್ವೀಟ್ ತಿನ್ನೋ ಅಂತ ಇಷ್ಟ ಇರೋರು ಈ ಥರ ಬರ್ಫಿನ ಮಾಡಿ ಡಬ್ಬಕ್ಕೆ ಹಾಕಿಡೋದ್ರಿಂದ ಹೋಗ್ತಾ ಬರ್ತಾ ಖಾಲಿ ಆಗೋದೇ ಗೊತ್ತಾಗೋದಿಲ್ಲ. ತುಂಬಾ ಚೆನ್ನಾಗಾಗಿತ್ತು. ಪಾಕ ಒಂದು ಹದವಾಗಿ ತೊಗೊಂಡ್ರೆ ಸಾಕು, ಈಸಿಯಾಗಿ ಸಿಂಪಲ್ಲಾಗಿ ಬೇಗ ಮಾಡುವಂಥ ಒಂದು ಬಟ್ಲು ಕಡಲೆಲಿ ಮಾಡಿರೋ ಅಂಥ ಬರ್ಫಿ ತುಂಬಾ ಆಗುತ್ತೆ. ಮತ್ತು ತಟ್ಟೆಗೆ ಹಾಕಿದ ತಕ್ಷಣ ಸೆಟ್ ಆಗೋವಂಥ ಯಾರು ಬೇಕಾದ್ರೆ ಇದನ್ನು ಮಾಡ್ಬೋದು, ಫೇಲ್ ಆಗುತ್ತೆ ಅನ್ನೋ ಮಾತೇ ಇಲ್ಲ. ಏನು ಅಂತಂದರೆ ಸಕ್ಕರೆ ಪಾಕನ ಒಂದು ಹದವಾಗಿ ತೆಗ್ದಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗೇನು ಹಬ್ಬ ಬರ್ತಾ ಇದೆಯಲ್ಲ, ಹಬ್ಬಕ್ಕೂ ಕೂಡ ನಾವು ಮಾಡಿ ದೇವರಿಗೆ ನೈವೇದ್ಯವಾಗಿ ಇಡ್ಬೋದು. ನಾನು ಇದನ್ನು ಹೇಗೆ ಮಾಡಿದೆ ಅಂತ ವಿಡಿಯೋ ಡೀಟೇಲಾಗಿ ಶೇರ್ ಮಾಡ್ತೀನಿ. ಪೀಸಸ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇದನ್ನು ಹೇಗೆ ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡ್ತೀನಿ, ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದು ಕಡಲೆ ಬೀಜ ಆಪ್ಷನಲ್ಲು, ನನಗೆ ಬೇಕು ತಿನ್ನೋದಕ್ಕೆ ಅಲ್ಲಲ್ಲಿ ಕಡಲೆ ಬೀಜ ಸಿಕ್ಕರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಹುರಿದು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಈ ಬಟ್ಲಲ್ಲಿ ಒಂದು ಬಟ್ಲಾಗೋಷ್ಟು ನಾವು ಏನು ಚಟ್ನಿಗೆ ಹಾಕ್ತೀವಲ್ಲ ಕಡಲೆ, ಅದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿ ಎತ್ತಿಟ್ಕೊಂಡಿದ್ದೀನಿ. ತಿನ್ನಬೇಕಾದ್ರೆ ಹಂಗೆ ಕ್ರಿಸ್ಪಿಯಾಗಿರಬೇಕು, ಅಲ್ಲಿ ತನಕ ನಾನು ಇದನ್ನ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಒಂದು ಬಟ್ಲಾಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದೇ ಪ್ಯಾನಿಗೆ ಸಕ್ಕರೆನ ಹಾಕ್ಕೊಂಡು ಅದೇ ಬಟ್ಲಲ್ಲಿ ಒಂದು ಬಟ್ಲಾಗುವಷ್ಟು ನೀರನ್ನ ಹಾಕ್ಕೊಂಡು ಸಕ್ಕರೆನ ಯಾವ ರೀತಿ ಅಂತ ಅಂದರೆ ನಾನು ಮುಂದೆ ಹೇಳ್ತೀನಿ. ಅಷ್ಟರಲ್ಲಿ ಸಕ್ಕರೆ ಅದು ಕೂಡ ಪಾಕ ಬರಲಿ ಅಷ್ಟರಲ್ಲಿ ಮಿಕ್ಸಿ ಬಟ್ಲಿಗೆ ಕಡಲೆ ನಾನೇನು ಹುರಿದು ಇಟ್ಕೊಂಡಿದ್ದಲ್ಲ ಅದನ್ನು ನೈಸಿಗೆ ಎಷ್ಟು ಪೌಡ್ರ್ ಆಗುತ್ತೋ ಅಷ್ಟು ಪೌಡ್ರಿಗೆ ನೈಸ್ ಮಾಡ್ಕೋಬೇಕಾಗುತ್ತೆ. ಈ ಬರ್ಫಿನ ಯಾರಿಗಾನ ಮಾಡಿ ಕೊಟ್ಟರೆ ಇದು ಕಡಲೆಲಿ ಮಾಡಿದೆ ಅಂತ ಕೇಳ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು, ಅದಕ್ಕೋಸ್ಕರ ನಾನು ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ. ಕಡಲೆನ ಇದೊಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇದು ಕಡಲೆಕಾಯಿ ಬೀಜನ ಹುರಿದಿದ್ನಲ್ಲ, ಅದು ಸಿಪ್ಪೆಲ್ಲ ತೆಗ್ದು ಈ ಕುಟಾಣಿ ಕಲ್ಲಿರುತ್ತಲ್ಲ ಅದನ್ನೆಲ್ಲ ದಪ್ಪ ದಾರನ ಅದನ್ನ ಕೈಯಲ್ಲೇ ನುಣ್ಣಗಾಗೋದು ಬೇಡ, ದಪ್ಪನೇ ಕುಟ್ಕೊಂಡ್ರೆ ಸಾಕಾಗುತ್ತೆ. ಈ ಕಡೆ ಸಕ್ಕರೆ ಪಾಕ ಬೇರೆ ಆಯ್ತಲ್ವ, ಇದಕ್ಕೆ ನಾನು ಏಲಕ್ಕಿಕಾಯಿ ಪುಡಿ ಮಾಡಿರೋಂಥ ಸಕ್ಕರೆನ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಸಕ್ಕರೆ ಪುಡಿ ಇಲ್ಲ ಅಂತಂದರೆ ನಾವು ಕಡಲೆನ ರುಬ್ಬಬೇಕಾದ್ರೇ ನಾವು ಒಂದು ಏಲಕ್ಕಿಕಾಯಿ ಪುಡಿನ ಹಾಕ್ಕೊಂಡು ರುಬ್ಬೋದ್ರಿಂದ ಆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಈ ಕಡೆ ಸಕ್ಕರೆ ಪಾಕ ಆಗ್ತಿತ್ತಲ್ಲ, ಇದಕ್ಕೆ ಒಂದು ಬಟ್ಲಾಗುವಷ್ಟು ಚಿಕ್ಕ ಅರ್ಧ ಲೋಟದಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ನೋಡಿ ಸಕ್ಕರೆಯಲ್ಲಿ ಎಷ್ಟು ಗಲೀಜಿರುತ್ತೆ ಅಂದರೆ, ಇದು ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಇಷ್ಟು ಸಕ್ಕರೆಯಲ್ಲಿ ಗಲೀಜಿರುತ್ತೆ ಅಂತ. ನೋಡಿ ಹಾಲು ಹಾಕಿದ ತಕ್ಷಣ ಗಲೀಜು ಸಪ್ರೇಟಾಗಿ ಬಂದುಬಿಡುತ್ತೆ. ಅದೇನು ಬಣ್ಣ ಚೇಂಜ್ ಆಗಿತ್ತಲ್ಲ ಅದೆಲ್ಲ ಸಪ್ರೇಟಾಗಿ ಬರುತ್ತೆ. ನಮಗೆ ಸಕ್ಕರೆ ಪಾಕ ಆಗೈತಾ ಅಂತ ನೋಡಬೇಕು ಅಂತಂದರೆ ಈ ಥರ ಒಂದು ಪ್ಲೇಟಲ್ಲಿ ನೀರು ಹಾಕಿ ತಿಳ್ಕೊಬೇಕಾಗುತ್ತೆ. ಇನ್ನೂ ಸಕ್ಕರೆ ಪಾಕ ಬಂದಿರಲಿಲ್ಲ ಅಷ್ಟರಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಸಣ್ಣದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಗಸಗಸೆ ಕಡಲೆ ಬೀಜ ತಿನ್ಬೇಕಾದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈಗ ನೋಡಿ ನಾವು ಸಕ್ಕರೆ ಪಾಕ ಹಾಕಿದ ತಕ್ಷಣವೇ ನೀರಲ್ಲಿ ಅಳ್ದೋಗ್ಬಾರ್ದು, ಒಂದು ಕಡೆ ಹಂಗೆ ನಿಲ್ಲಬೇಕು, ಅಲ್ಲಿ ತನಕ ನಾವು ಈ ಪಾಕನ ರೆಡಿ ಮಾಡ್ಕೋಬೇಕು. ಇದೊಂದು ಮೆಥಡ್ನ ನಾವು ಮಾಡ್ಕೊಂಡ್ರೆ ಕ್ಲಿಯರಾಗಿ ತುಂಬ ಚೆನ್ನಾಗಿ ನಮಗೆ ಬರ್ಫಿ ರೆಡಿ ಆಗುತ್ತೆ. ಇದು ಇನ್ನೊಂದು 2 ನಿಮಿಷ ಆಗ್ತಾ ಬಂತು. ಈ ಟೈಮಲ್ಲಿ ನಾನು ಗಸಗಸೆ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಈ ಕಡಲೆಕಾಯಿ ಬೀಜನ ಈ ಥರ ನಾನು ದಪ್ಪದಾರ ನುಣ್ಣಗೆ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಈ ಟೈಮಲ್ಲಿ ಕಡಲೆ ಹಿಟ್ಟನ್ನ ನೋಡಿ ಹಾಕೋಬೇಕಾಗುತ್ತೆ. ಇಷ್ಟು ಒಂದೇ ಸಲ ನಾವು ಹಾಕ್ಬಾರ್ದು, ಇಷ್ಟು ಹಾಕಿದ್ರೆ ಬರ್ಫಿ ಆಗೋದಿಲ್ಲ, ಗಂಟಾಗೋಗುತ್ತೆ. ಅದಕ್ಕೆ ನೋಡಿ ಹದವಾಗಿ ಸ್ವಲ್ಪನೇ ಹಾಕ್ಕೊಂಡು ಇವಾಗ ಲಾಸ್ಟಲ್ಲಿ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪನ ಹಾಕ್ಕೊಂಡು ಬೇಗ ಸ್ಟವ್ನ ಆಫ್ ಮಾಡಬೇಕು, ಇಲ್ಲಾಂದರೆ ಕಡಲೆ ಆಗಿರೋದ್ರಿಂದ ಬೇಗ ಡ್ರೈ ಆಗೋಗುತ್ತೆ. ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತುಪ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾವ ಥರ ಅಂತಂದರೆ ಬಣ್ಣ ಚೇಂಜ್ ಆಗಬೇಕು ನೋಡಿ, ತುಪ್ಪ ಹಾಕಿದ ತಕ್ಷಣವೇ ಕಡಲೆ ಹಿಟ್ಟಿಂದು ಸಕ್ಕರೆದೆಲ್ಲ ಬಣ್ಣ ಚೇಂಜ್ ಆಯಿತು. ಈ ಟೈಮಲ್ಲಿ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಸವರಿ ಬೇಗ ಮಾಡಬೇಕು, ಇಲ್ಲಾಂದರೆ ಅದು ಗಟ್ಟಿಯಾಗೋಗುತ್ತೆ. ಈ ಕಡೆ ತಟ್ಟೆಗೆ ತುಪ್ಪ ಸವರಿಟ್ಕೊಂಡಿದ್ದಲ್ಲ ಆ ತುಪ್ಪಕ್ಕೇ ಡೈರೆಕ್ಟಾಗಿ ಈ ಥರ ನಾವು ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ರುಚಿಯಾಗಿ ನಮಗೆ ಕಡಲೆ ಬರ್ಫಿ ರೆಡಿ ಆಗುತ್ತೆ. ನೋಡಿ ಇವಾಗ ನಾವು ಹಾಕ್ಬಿಟ್ಟು ತುಂಬ ತೆಳ್ಳಗೆ ಮಾಡೋದು ಬೇಡ, ಹಾಗೆ ಸ್ವಲ್ಪ ತಟ್ಟೆನ ಟ್ಯಾಪ್ ಮಾಡಿದ್ರೆ ಸಾಕು. ಸ್ವಲ್ಪ ದಪ್ಪನೇ ಇರಬೇಕು, ತುಂಬ ತೆಳ್ಳಗಿತ್ತು ಅಂದರೆ ತಿನ್ನೋಕ್ಕೆ ಬರೋದಿಲ್ಲ. ಪ್ಲೇಟ್ಗೆ ಹಾಕ್ತಿದ್ದಂಗೆ ತಣ್ಣಗಾಗೋಗುತ್ತೆ. ಅದು ಬಿಸಿ ಇದ್ದಂಗಿಲ್ಲೇ ಇದನ್ನು ಒಂದು ಸಮ ಮಾಡಬೇಕು, ಇಲ್ಲ ಅಂತಂದರೆ ಬರ್ಫಿ ಥರ ಬರೋದಿಲ್ಲ. ಅದಕ್ಕೋಸ್ಕರನೇ ಹೇಳ್ತಾಯಿದ್ದೀನಿ. ನೀಟಾಗಿ ಇದನ್ನೆಲ್ಲನೂ ತಣ್ಣಗಾಗಕ್ಕೆ ಬಿಟ್ಕೊಂಡು ನಮ್ಗೆ ಯಾವ ರೀತಿ ಪೀಸಸ್ ಬೇಕೋ ಬಿಸಿ ಇದ್ದಾಗಲೇ ಸ್ವಲ್ಪ ತಣ್ಣಗಾಗ್ತಿದ್ದಂಗೆ ಕಟ್ ಮಾಡ್ಕೊಬಿಡ್ಬೇಕಾಗುತ್ತೆ. ತುಂಬ ತಣ್ಣಗಾಯಿತು ಅಂತಂದರೆ ಬರ್ಫಿ ಬರೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಈ ಟೈಪಲ್ಲಿ ನಾವು ಕಟ್ ಮಾಡಿಕೊಂಡ್ರೆ ನಮ್ಮ ರುಚಿಯಾದ ಒಂದು ಬಟ್ಲು ಕಡಲೆಲಿ ಮಾಡಿರೋ ಅಂಥ ಕಡಲೆ ಬರ್ಫಿ ರೆಡಿ ಆಗುತ್ತೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಿರುತ್ತೆ, ಖಂಡಿತ ಇದನ್ನು ನೀವು ಟ್ರೈ ಮಾಡಿ. ಹಬ್ಬ ಬಂತಲ್ವಾ, ಮಾಡಿ ಹಾಕಿ ಮಾಡೋದು ತುಂಬ ಮನೆಗೆ ಬಂದವ್ರಿಗೂ ಒಂದೊಂದು ಪೀಸ್ನ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಏನಾನ ಸ್ವೀಟ್ ತಿನ್ನಬೇಕು ಅಂತ ಮಾಡ್ತೀರಾ
ಸ್ವೀಟ್ ನ ಟ್ರೈ ಮಾಡಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಪೀಸಸ್ ನ ಸಿಂಪಲ್ ಆಗಿರುವಂತ ಕಡಲೆ ಬರ್ಫಿ ಕಡಲೆ ಬರ್ಫಿ ನಿಮ್ಗೆ ಇಷ್ಟ ಆಯ್ತು ಅಂತ ಇವತ್ತಿನ ರೆಸಿಪಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋ ಇಷ್ಟವಾಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬಟನ್ ಬಂದಿದೆ ಲೈಕ್ ನ ಕೊಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ. ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊಂಡು ನಮಸ್ತೆ, ಬೈ ಬೈ.